ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಸ್ಟಡಿ ಡೀಟೇಲ್ಸ್ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಆ ನಿಮ್ಮ ಡೌಟ್ಸ್ಗಳಿಗೆ ಈ ವಿಡಿಯೋ ಮುಖಾಂತರ ಸೊಲ್ಯೂಷನ್ಸ್ ಕೊಡೋ ಪ್ರಯತ್ನ ಪಡ್ತಾ ಇದ್ದೀವಿ. ರೈಟ್, ಸ್ಟಡಿ ಡೀಟೇಲ್ಸ್ ಅಲ್ಲಿ BEO ಸಿಗ್ನೇಚರ್ ಹಾಕಿಸ್ಬೇಕಾ ಬೇಡವಾ? ಸ್ಟಡಿ ಡೀಟೇಲ್ಸ್ 7 ಇಯರ್ಸ್ ಅಪ್ಲೋಡ್ ಮಾಡಬೇಕಾ ಅಥವಾ 10 ಇಯರ್ಸ್ ಅಪ್ಲೋಡ್ ಮಾಡಬೇಕಾ ಅಥವಾ ಟೋಟಲಿ 12 ಇಯರ್ಸ್ ಅಪ್ಲೋಡ್ ಮಾಡಬೇಕಾ? ಹೀಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ನಿಮ್ಮ ನೇಮು, ರಿಜಿಸ್ಟರ್ ನಂಬರ್ ಮತ್ತೆ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದಾಗ ಡೇಟಾಬೇಸ್ ಅಲ್ಲಿ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದ್ರೆ ಬಂದ್ರೆ ಆಗ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಡಿ, ಮಾಡೋ ನೆಸೆಸಿಟಿ ಇಲ್ಲ. ಅಲ್ಲೇ ಇರುತ್ತಲ್ಲ, ಮತ್ತೆ ಯಾಕೆ ಮಾಡ್ತೀರಾ? ಒಂದು ವೇಳೆ ನೀವು ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಿದ್ರ ಆಗ ನಿಮ್ಮ ಸ್ಟಡಿ ಡೀಟೇಲ್ಸ್ ಬರದಲ್ಲೇ ಇದ್ರೆ ಡೇಟಾಬೇಸ್ ಅಲ್ಲಿ ಆಗ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಷ್ಟು ಇಯರ್ ಡೀಟೇಲ್ಸ್ ಮಾಡಬೇಕು ಅಂದರೆ ಮಿನಿಮಮ್ 7 ಇಯರ್ಸ್ ಮಾಡಿದ್ರೆ ಸಾಕು. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ಮಾಡ್ಬೋದು. ಬಟ್ 10th ಡೀಟೇಲ್ಸ್ನ ಮಸ್ಟ್ ಅಂಡ್ ಶುಡ್ ಎಂಟ್ರಿ ಮಾಡಲೇಬೇಕು. ಐದರ್ 10th ಆರ್ ಸೆಕೆಂಡ್ PUC ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. 7 ಇಯರ್ಸ್ ಅಂದರೆ ಸಪೋಸ್ ಈಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 6th ಸ್ಟ್ಯಾಂಡರ್ಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇನ್ನು ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಮಾಡಿದ್ರೆ ಸಾಕು. ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 6th ಸ್ಟ್ಯಾಂಡರ್ಡ್ ತನಕ ಮಾಡ್ತೀರಾ, ಆಮೇಲೆ ಸೆಕೆಂಡ್ PU ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ಸಾಕು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಟೋಟಲಿ ನೀವು 7 ಇಯರ್ಸ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ರೆ ಸಾಕು. ರೈಟ್, ಓಕೆ. ಇನ್ನು ಸ್ಟಡಿ ಡೀಟೇಲ್ಸ್ನ ನಿಮ್ಮ ಸ್ಕೂಲು ಮತ್ತು ಕಾಲೇಜ್ಗಳಿಂದ ಪಡೆದ ಮೇಲೆ ನಿಮ್ಮ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಸಿಗ್ನೇಚರ್ ಮಾಡ್ತಾರೆ. ಅದಾದಮೇಲೆ BEO ಹತ್ರ DDPI ಹತ್ರ ಈ ವರ್ಷ ಸೈನ್ ಮಾಡಿಸೋ ನೆಸೆಸಿಟಿ ಇಲ್ಲ. ಇನ್ನು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಅಪ್ಡೇಟ್ಸ್. ಟೇಕ್ ಕೇರ್, ಬಾಯ್.